ಕರ್ನಾಟಕ ಹೂಡಿಕೆದಾರರ ಪಾಲಿಗೆ ಸ್ವರ್ಗ. ರಾಜ್ಯದತ್ತ ಉದ್ಯಮಿಗಳನ್ನು ಸೆಳೆಯಲು ಸರ್ಕಾರ ಸಮಾವೇಶ ನಡೆಸುತ್ತಿದೆ. ಇನ್ವೆಸ್ಟ್ ಕರ್ನಾಟಕಕ್ಕೆ ಭರ್ಜರಿ ರೆಸ್ಪಾನ್ಸ್ ಬಂದಿದ್ದು ಮೊದಲ ದಿನವೇ 5 ಲಕ್ಷ ಕೋಟಿ ಹೂಡಿಕೆ ಸಂಗ್ರಹವಾಗಿದೆ. Ladies and gentlemen, let's give a round of applause and thank all of them. ಬೆಂಗಳೂರು ಅರಮನೆ ಮೈದಾನದಲ್ಲಿ ಇನ್ವೆಸ್ಟ್ ಕರ್ನಾಟಕ ಸಮಾವೇಶ ನಡೆಯುತ್ತಿದೆ. ಮೊದಲ ದಿನವಾದ ಇಂದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಸಣ್ಣ ಉದ್ದಿಮೆದಾರರಿಂದ ಹಿಡಿದು ಬೃಹತ್ ಕೈಗಾರಿಕಾ ವಲಯದ ಕಂಪನಿಗಳ ಪ್ರಮುಖರು ಭಾಗಿಯಾಗಿದ್ರು. ಇವತ್ತು ಡಿಕೆ ಶಿವಕುಮಾರ್ ಎಕ್ಸಿಬಿಷನ್ ಸೆಂಟರ್ ಉದ್ಘಾಟಿಸಿದ್ರು. ಬಳಿಕ ಸಚಿವ ಎಂಬಿ ಪಾಟೀಲ್ ಜತೆ ಸ್ಟಾಲ್ಸ್ಗಳಲ್ಲಿ ರೌಂಡ್ಸ್ ಹಾಕಿದ್ರು. ₹25,000 ಪಾವತಿಸಿ ಪತ್ನಿಗೆ ಸೀರೆ ಖರೀದಿಸಿದ ಡಿಕೆಶಿ. ಕರ್ನಾಟಕ ಸಿಲ್ಕ್ ಮಂಡಳಿಯ ಮಳಿಗೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ಈ ವೇಳೆ ಗುಲಾಬಿ ಬಣ್ಣದ ಸಿಲ್ಕ್ ಸ್ಯಾರಿಯನ್ನ ಪತ್ನಿಗಾಗಿ ಇಷ್ಟಪಟ್ಟು ಖರೀದಿಸಿದ್ರು. ಜೊತೆಗೆ ಪರ್ಫ್ಯೂಮ್ ಕೂಡ ಖರೀದಿಸಿದ್ರು. ಸಿಎಂ ಸಿದ್ದರಾಮಯ್ಯ ಕೈ ಹಿಡಿದು ನಡೆದ ರಾಜನಾಥ್ ಸಿಂಗ್. ಇನ್ನು ಹೂಡಿಕೆದಾರರ ಸಮಾವೇಶದಲ್ಲಿ ನಿನ್ನೆ ವಿಶೇಷ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು. ಮಂಡಿ ನೋವಿನಿಂದ ಬಳಲ್ತಿದ್ದ ಸಿಎಂ ಸಮಾವೇಶಕ್ಕೆ ವೀಲ್ ಚೇರ್ನಲ್ಲೇ ಆಗಮಿಸಿದ್ರು. ವೇದಿಕೆಗೆ ಬರೋ ಮುನ್ನ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಎಂ ಸಿದ್ದರಾಮಯ್ಯರ ಆರೋಗ್ಯ ವಿಚಾರಿಸಿದ್ರು. ರಾಜನಾಥ್ ಸಿಂಗ್ ಬರ್ತಿದ್ದಂತೆ ಸಿಎಂ ಮೇಲೇಳಲು ಮುಂದಾದ್ರು. ಆದರೆ ರಾಜನಾಥ್ ಸಿಂಗ್ ಸಿಎಂರನ್ನೇ ಮೇಲೇಳಲು ಬಿಡದೆ ತಾವೇ ಹತ್ತಿರಕ್ಕೆ ತೆರಳಿದ್ರು. ಇನ್ನು ಸಿಎಂರನ್ನ ಕೈ ಹಿಡಿದುಕೊಂಡೇ ತಾವೇ ವೇದಿಕೆಗೆ ಕರೆತಂದಿದ್ರು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಭಾರೀ ಮೆಚ್ಚುಗೆಗೂ ಕಾರಣವಾಗಿದೆ. ಇನ್ವೆಸ್ಟ್ ಕರ್ನಾಟಕ ಮೊದಲ ದಿನವೇ 5 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ. ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಮೊದಲ ದಿನವೇ ಬರೋಬ್ಬರಿ 5 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ರು. ಇನ್ವೆಸ್ಟ್ ಕರ್ನಾಟಕ 2025 is not just an event, it's the beginning of a new chapter in Karnataka's industrial story. As we embark on this journey, I invite all of you to join hands with us in building a future that is sustainable, inclusive and technologically advanced. Karnataka is ready and the time to invest is now. ರಾಜ್ಯದಲ್ಲಿ ಹೂಡಿಕೆ ಮಾಡಿ ಉದ್ಯಮ ನಡೆಸುತ್ತಿರೋ ಉದ್ಯಮಿಗಳಿಗೆ ಪ್ರಶಸ್ತಿ ನೀಡಲಾಯಿತು. ಈ ವೇಳೆ ಮಾತನಾಡಿದ ಝೆರೋರಾ ಸಂಸ್ಥೆಯ ಮುಖ್ಯಸ್ಥ ನಿಖಿಲ್ ಕಾಮತ್, ಬೆಂಗಳೂರು ಅಂದ್ರೆ ವಿಶೇಷ, ಇಲ್ಲಿ ಕಾಲ ಕಳೆಯೋದ್ರಲ್ಲಿ ಖುಷಿ ಇದೆ ಅಂತ ಹೇಳಿದ್ರು. I think that emotion of Bangalore comes from the people of Bangalore, and as long as that remains, I think for everybody like Parth and all the visitors here, this will be the best city in my mind in India that you can live in. ಇನ್ನೆರಡು ದಿನ ಇನ್ವೆಸ್ಟ್ ಕರ್ನಾಟಕ ಸಮಾವೇಶ ನಡೆಯಲಿದ್ದು 10 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯಾಗುವ ರಾಜ್ಯ ಸರ್ಕಾರದ ನಿರೀಕ್ಷೆ ಮತ್ತಷ್ಟು ಹೆಚ್ಚಾಗಿದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.